ಇಲ್ಲಿ ನಾವು ರೇಂಜ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ತಿಳ್ಕೊತಾ ಇದ್ದೀವಿ. ಫ್ಯೂ ಆಫ್ ದ ಮೆಥಡ್ಸ್ ಟು ಫೈಂಡ್ ರೇಂಜ್. ಒಂದು ಗ್ರಾಫಿಕಲ್ ಇದೆ, ಮತ್ತೊಂದು ಅನಲೈಸಿಂಗ್ ದ ಈಕ್ವೇಷನ್ ಲಾಸ್ಟ್ ಟಾಪಿಕಲ್ಲಿ ಮಾಡೋದಲ್ಲ ಅದೇ ರೀತಿಯಲ್ಲಿ, ಇನ್ನೊಂದು ಯೂಸಿಂಗ್ ಆಲ್ಜಿಬ್ರಾ, ಮತ್ತೊಂದು ಕೊನೆಯದಾಗಿ ಫ್ರಮ್ ದ ಡೊಮೈನ್ ವ್ಯಾಲ್ಯೂ. ಸರಿನಾ? ಇದು ನಿಮ್ಮ ಪಾಸಿಬಲ್ ವೇಸ್ ಆಫ್ ಫೈಂಡಿಂಗ್ ದ ರೇಂಜ್. ಮೊದಲೇದಾಗಿ ಗ್ರಾಫಿಕಲ್ ಬಗ್ಗೆ ನೋಡ್ತಾ ಇದ್ದೀವಿ. ಗ್ರಾಫಿಕಲಲ್ಲಿ ಹೇಗೆ ಮಾಡ್ತೀವಿ ಇದನ್ನು? ಗ್ರಾಫಿಕಲಲ್ಲಿ ಏನಂತ ಹೇಳಿದ್ರೆ ಗ್ರಾಫ್ ಬರೀಬೇಕು. ಹೇಗೆ ಗ್ರಾಫ್ ಬರಿತೀವಿ? ಎಕ್ಸ್ ವ್ಯಾಲ್ಯೂಸ್ ತೊಗೊಬೇಕು, ಅದಕ್ಕೆ ಎಫ್ ಆಫ್ ಎಕ್ಸ್ ಕಂಡುಹಿಡಿಬೇಕು ಅಂತ ಹೇಳಿತು ಅಂದರೆ, ಫಾರ್ ಎಕ್ಸ್ ಬೀಯಿಂಗ್ 10 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಫಾರ್ ಎಕ್ಸ್ ಬೀಯಿಂಗ್ 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್. ಇದೇ ರೀತಿಯಲ್ಲಿ ಹಲವಾರು ವ್ಯಾಲ್ಯೂ ತೊಗೊಂಡು ಒಂದೊಂದಾಗೆ ನೋಡ್ಕೊಂಡು ಹೋಗಬೇಕು. ಸರಿನಾ? ಸೊ ಇದರಿಂದ ನಾವು ಗ್ರಾಫ್ ಜನ್ರೇಟ್ ಮಾಡಬೇಕು. ನನ್ನ ಗ್ರಾಫು ಸ್ವಂತ ಮಾಡೋದಕ್ಕೆ ಇವೆಲ್ಲ ಕಷ್ಟ ಆಗುತ್ತೆ. ಆ ಥರ ಇದ್ದಾಗ ನಿಮಗೆ ಒಂದು ಸಿಸ್ಟಮ್ ಅವೈಲೇಬಲ್ ಇತ್ತು ಅಂತ ಹೇಳಿದ್ರೆ ಅದರಿಂದ ಗ್ರಾಫ್ ಜನ್ರೇಟ್ ಮಾಡಿರಿ. ಜನ್ರೇಟ್ ಮಾಡಿ ಅನಲೈಸ್ ಮಾಡಿ. ಎಂಥ ಗ್ರಾಫ್ ಇದು? ಮೊದಲನೇದಾಗಿ ದಿಸ್ ಇಸ್ ದ ಗ್ರಾಫ್ ವಿಚ್ ಪ್ಲಾಟ್ಸ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4. ಇದರಲ್ಲಿ ನಿಮ್ಮ ಡೊಮೇನ್ ಇಸ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್, ರೇಂಜ್ ಈಸ್ ಅಲಾಂಗ್ ದ ವೈ ಆ್ಯಕ್ಸಿಸ್ ಅಂತ ಹೇಳಿದ್ರೆ ಯಾವುದನ್ನು ಅನಲೈಸ್ ಮಾಡ್ಬೇಕು ನಾವು ಇಲ್ಲಿ? ಹೌದು, ಮೇಯ್ನಾಗಿ ವೈ ಆ್ಯಕ್ಸಿಸ್. ಸೊ ರೇಂಜ್ ಅಂತ ಹೇಳಿದೇನೋ ಸೆಟ್ ಆಫ್ ವ್ಯಾಲ್ಯೂಸ್ ವಿಚ್ ಆರ್ ಪಾರ್ಟ್ ಆಫ್ ದ ಔಟ್ಪುಟ್. ಸೊ ಇಲ್ಲಿ ಎಕ್ಸಾಂಪಲ್ 20 ಇಸ್ ಪಾರ್ಟ್ ಆಫ್ ದ ಔಟ್ಪುಟ್, 10 ಇಸ್ ಪಾರ್ಟ್ ಆಫ್ ದ ಔಟ್ಪುಟ್. ನೀವು ಯಾವುದೇ ವ್ಯಾಲ್ಯೂ ತೊಗೊಂಡ್ರೆ ಅದೆಲ್ಲ ಪಾರ್ಟ್ ಆಫ್ ದ ಔಟ್ಪುಟ್ ಇದೆ. ಇಲ್ಲಿ 5 0 ಆದರೆ -5 ಇಲ್ಲ. ಲಾಸ್ಟ್ ವ್ಯಾಲ್ಯೂ ಬಂದಿಲ್ಲಿ -4. ಸರಿನಾ? ಸೊ ದಿಸ್ ಇಸ್ -4. -4ಇಂದ ಮೇಲ್ಗಡೆ ಏನಿದೆಯೋ ಎಲ್ಲ ವ್ಯಾಲ್ಯೂಸ್ ಇದೆ, ಅದು ಕೆಳಗಡೆ ಇಲ್ಲ. ಒಪ್ಕೊತೀರಾ? ಕರೆಕ್ಟ್ ಇದೆ ನೋಡಿ. ಇದು ಹೇಗೆ -4 ಅಂಥೇಳಿ ನನಗೆ ಹೇಗೆ ಗೊತ್ತು ಅಂತ ಹೇಳಿದ್ರೆ, ಎಕ್ಸ್ ಸ್ಕ್ವೇರ್ -4 ಅದು ಸ್ವಲ್ಪ ಎಕ್ಸ್ಪೀರಿಯನ್ಸಿಂದ ಗೊತ್ತಿದೆ, ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆ್ಯಕ್ಚುಲಿ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಏನಂತ ಹೇಳಿದ್ರೆ ಫಂಡ ಎಕ್ಸ್ ಸ್ಕ್ವೇರ್ ಅಂತ ಏನಿ -4ಇಂದ ಕೆಳಗಿರಲ್ಲ, ಮೇಲಿದೆ ಅಂಥೇಳಿ ನಿಮ್ಮ ರೇಂಜ್ ಏನು ಬರುತ್ತೆ ಯೋಚನೆ ಮಾಡಿ. ರೇಂಜ್ ಇಸ್ ಆಲ್ ದ ವ್ಯಾಲ್ಯೂಸ್ ಫ್ರಮ್ -4 ಟಿಲ್ ಇನ್ಫಿನಿಟಿ. ಸರಿನಾ? ನೆಕ್ಸ್ಟು ಅನಲೈಸಿಂಗ್ ದ ಈಕ್ವೇಷನ್ ಎ ಬಿ ಮತ್ತು ಸಿ. ಸ್ಕ್ವೇರ್ ರೂಟ್ ಬಂದಾಗ ಸ್ಕ್ವೇರ್ ರೂಟಲ್ಲಿ ವ್ಯಾಲಿಡ್ ಔಟ್ಪುಟ್ಸ್ ಏನೇನು ಬರೋಕ್ಕೆ ಸಾಧ್ಯ? ಹೌದು, 0 ಬರೋಕ್ಕೆ ಸಾಧ್ಯ. ಅದಾಯಿತು ಅಂದಮೇಲೆ ಬರೀ ಪಾಸಿಟಿವ್ ರಿಯಲ್ ನಂಬರ್ಸ್ ಮಾತ್ರ. ಹಾಗಾಗಿ ನಿಮ್ಮ ರೇಂಜ್ ಬಂದು 0 ಇನ್ಕ್ಲೂಡಿಂಗ್ ಆಲ್ ದ ಪಾಸಿಟಿವ್ ರಿಯಲ್ ನಂಬರ್ಸ್. ಲಾಗರಿದಮ್ ಫಂಕ್ಷನಲ್ಲಿ ಆಲ್ ದ ರಿಯಲ್ ನಂಬರ್ಸ್ ಆರ್ ಪಾಸಿಬಲ್ ಔಟ್ಪುಟ್ಸ್. ಅದು ಹೇಗಪ್ಪ ಅಂಥೇಳಿ ನಿಮಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಸೈನ್ ಎಕ್ಸಾಂಪಲ್ ದ ವ್ಯಾಲಿಡ್ ರೇಂಜ್ ಇಸ್ -1 to 1. ಇದನ್ನು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಒಂದು ಟಾಪಿಕಲ್ಲಿ ಒಂದು ಸಪ್ರೇಟ್ ಟಾಪಿಕ್ ಇದೆ ಇವಕ್ಕೆಲ್ಲ, ಅಲ್ಲಿ ನಿಮ್ಗೆ ತಿಳ್ಕೊತೀರ. ಇವಾಗ ಮೇಯ್ನಾಗಿ ನಿಮ್ಮ ಇಂಟೆನ್ಷನ್ ಅಂದರೆ ಈ ವಿಡಿಯೋ ಇಂಟೆನ್ಷನ್ ಏನಂತ ಹೇಳಿದ್ರೆ ಆಲ್ಜಿಬ್ರೈಕ್ ಮೆಥಡು ಮತ್ತು ಇನ್ನೊಂದು ಮೆಥಡ್ ಕಲ್ತ್ಕೊಳೋದಕ್ಕೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ ಬೈ ಸೆಟ್ಟಿಂಗ್ ದ ಈಕ್ವೇಷನ್ ಈಕ್ವಲ್ ಟು ವೈ ಅಂತ ಹೇಳ್ತು ಅಂದರೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಸೊ ಡೊಮೇನ್ ಇದರದ್ದು ಆಲ್ರೆಡಿ ಕಂಡುಹಿಡಿದೀವಿ ಅಂತ ತಿಳ್ಕೊಳ್ಳೋಣ. ಸರಿನಾ? ಸೊ ವಿಲ್ ಟೆಲ್ ಲೆಟ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ -4 ಬಿ ಈಕ್ವಲ್ ಟು ವೈ. ಈ ರೀತಿಯಲ್ಲಿ ಶುರು ಮಾಡಬೇಕು. ನಿಮ್ಮ ಮೇನ್ ಸ್ಟೆಪ್ ಏನಂತ ಹೇಳಿದ್ರೆ ಸಾಲ್ವ್ ಫಾರ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಸಮಥಿಂಗ್ ಆಗಬೇಕು. ಹೇಗಾಗುತ್ತೆ ಇಲ್ಲಿ? ಮೊದಲೇ ಸ್ಟೆಪ್ಪು ಸ್ಕ್ವೇರ್ ಬೋತ್ ಸೈಡ್ಸ್. ಸೊ ಈ ಸ್ಕ್ವೇರ್ ಮಾಡಿದಾಗ ಏನಾಗುತ್ತಿದೋ ಎಕ್ಸ್ -4 ಈಸ್ ಈಕ್ವಲ್ ಟು ವೈ ಸ್ಕ್ವೇರ್. ಸರಿನಾ? ಇದನ್ನು ಸ್ವಲ್ಪ ಸಾಲ್ವ್ ಮಾಡ್ತಾರೆ. ಎಕ್ಸ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ + 4. ಸೊ ಇದೆ ನಿಮ್ಮ ಉತ್ತರ. ಆಯಿತಾ? ಸೊ ಇವಾಗ ಈ ಫ್ಯಾಕ್ಟ್ನ ನಾವು ಉಪಯೋಗಿಸ್ಬೇಕಾಗುತ್ತೆ. ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ಇನ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 4. ಆಯಿತಾ? ಅಂತ ಹೇಳಿತು ಅಂದರೆ ವೈ ಸ್ಕ್ವೇರ್ + 4 ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 4 ಅಂಥೇಳಿ ಬರ್ಕೊಬೇಕು. ಎಕ್ಸ್ ಬದಲಾಗಿ ಇದನ್ನು ಬರ್ತಿದ್ವಿ, ಅಷ್ಟೇನೇನಿಲ್ಲ ಅಲ್ವಾ? ಇವಾಗ ಇದನ್ನು ಸಾಲ್ವ್ ಮಾಡಬೇಕು ವೈಗೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸಾಲ್ವ್ ಫಾರ್ ವೈ.
ಸೊ ವೈ ಸ್ಕ್ವೇರ್ ಪ್ಲಸ್ 4 ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 4. ಇದನ್ನು ಹೇಗೆ ಸಾಲ್ವ್ ಮಾಡ್ತೀವಿ? ಮೊದಲೇ ಸ್ಟೆಪ್ಪು ವಿ ಗೋಣ ಸಬ್ಟ್ರಾಕ್ಟ್ subtract 4 from both the sides. ಸೊ ಏನಾಗುತ್ತಿದ್ದು? y ಸ್ಕ್ವೇರ್ ಪ್ಲಸ್ 4 ಮೈನಸ್ 4 is greater than equal to 4 minus 4. ಸೊ ಇದು ಕಟ್ ಆಗುತ್ತೆ, ಇದು ಕಟ್ ಆಗುತ್ತೆ. ಸೊ y ಸ್ಕ್ವೇರ್ is greater than equal to 4. ಸೊ y is y is greater than or equal to 0 ಅಲ್ವಾ? y square is greater than equal to 4 ಅಲ್ಲ, 0. So y is greater than equal to 0, ಸರಿನಾ? And so the range is 0 till infinity. ಆಯಿತಾ? ಈ ರೀತಿಯಲ್ಲಿ ಸಾಲ್ವ್ ಮಾಡಬೇಕು. ಅದಕ್ಕಿಂತ ಶಾರ್ಟರ್ ವರ್ಷನ್ ಅಂತ ಹೇಳಿದ್ರೆ, ಇದು ತುಂಬ ಉದ್ದ ಆಯಿತು ಅಂದರೆ, ನಿಮ್ಗೆ ಸ್ವಲ್ಪ ವಿಷಯಗಳು ಅರ್ಥ ಆಯಿತು ಅಂತ ಹೇಳಿದ್ರೆ ಈ ಮೆಥಡ್ ಉಪಯೋಗಿಸ್ಬೋದು. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸುತ್ತೆ, ಆದರೆ ಇದಕ್ಕಿಂತ ಕಮ್ಮಿ. ಅದೇ ಇದೇ ರೀತಿಯಲ್ಲಿ ಯೋಚನೆ ಮಾಡಬೇಕು ಆ್ಯಕ್ಚುಲಿ, ಆಯಿತಾ? ಸೊ ಎರಡೂ ಆಲ್ಮೋಸ್ಟ್ ಒಂದೇನೇ, ಬಟ್ ಇದರಲ್ಲಿ ತುಂಬ ಕಮ್ಮಿ ಸ್ಟೆಪ್ಸಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ಎರಡರಲ್ಲೂ ಒಂದೇನಂತ ಹೇಳಿದ್ರೆ ಕಂಡೀಷನು ನಿಮ್ಮ ಡೊಮೇನ್ ಗೊತ್ತಿರಬೇಕು. ಸೊ ಡೊಮೇನ್ ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ, ಆ್ಯಕ್ಚುಲಿ ಒಂದೇ ಎಕ್ಸ್ಪ್ರೆಷನು. ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 4 ಅಲ್ವಾ? ಇದು ಗೊತ್ತಿದ್ದು ನಾವು ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು. ಸೊ ಮೊದಲನೇದಾಗಿ ರೇಂಜ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡು, ಸೊ ವಿಲ್ ಸ್ಟಾರ್ಟ್ ಆಫ್ ವಿತ್ ವಿ ನೋ ದ್ಯಾಟ್, ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 4. ಸರಿ, ಇದರಿಂದ ನಾವು ಈ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೋಡ್ತೀನಿ ನೋಡಿ. ಇಲ್ಲಿ ವಿ ಗೋಣ ಸಬ್ಟ್ರಾಕ್ಟ್ 4 ಫ್ರಮ್ ಬೋತ್ ದ ಸೈಡ್ಸ್. ಸೊ ಏನಾಗುತ್ತೆ ಇಲ್ಲಿ? ಸಬ್ಟ್ರಾಕ್ಟಿಂಗ್ 4 ಫ್ರಮ್ ಬೋತ್ ದ ಸೈಡ್ಸ್ ಅಂತ ಹೇಳಿದ್ರೆ x minus 4 is greater than or equal to 4 minus 4. ಸೊ ಇದು 0 ಆಗುತ್ತೆ. ಸೊ x minus 4 is greater than or equal to 0. ನೆಕ್ಸ್ಟ್ ಸ್ಟೆಪ್ ಏನು? ವಿ ಗೋಣ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ದ ಸೈಡ್ಸ್. ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ದ ಸೈಡ್ಸ್. ಸೊ ಸ್ಕ್ವೇರ್ ರೂಟ್ ಆಫ್ x minus 4 is greater than or equal to square root of 0, that is 0. ಇದೆಂಥ ಎಕ್ಸ್ಪ್ರೆಷನ್ ಇದು? ದಿಸ್ ಇಸ್ ನಥಿಂಗ್ ಬಟ್ ಯುವರ್ y, ನಿಮ್ಮ ರೇಂಜು ಇದೇ ತಾನೆ ಅಲ್ವಾ? ಸೊ ಇದೇ ನಿಮ್ಮ ಉತ್ತರ ಅಷ್ಟೇ. ದೇರ್ ಫೋರ್ ರೇಂಜ್ ಇಸ್ 0 till infinity. ನೋಡಿ ಎಷ್ಟು ಕಮ್ಮಿ ಸ್ಟೆಪ್ಪಲ್ಲಿ ಬಂತು ಉತ್ತರ. ಸೊ ಇಲ್ಲಿ ಫಂಡ ಏನಂತ ಹೇಳಿದ್ರೆ, ನಿಮ್ಮ ಡೊಮೇನ್ ಗೊತ್ತಿದ್ರೆ ಅದರಿಂದ ಇದನ್ನು ಡಿರೈವ್ ಮಾಡಿಕೊಂಡು ನಿಮ್ಮ ರೇಂಜ್ ಕಂಡುಹಿಡಿಬೋದು, ಆಯಿತಾ? ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ಥರ ಲೆಟ್ ದ ಗಿವನ್ ಎಕ್ಸ್ಪ್ರೆಷನ್ ಬಿ ಈಕ್ವಲ್ ಟು ವೈ, ಸಾಲ್ವ್ ಫಾರ್ ವೈ, ಮತ್ತು ನಿಮ್ಮ ಡೊಮೇನ್ ಗೊತ್ತಿರಬೇಕು ಇಲ್ಲಿ. ಆ ಕಂಡೀಷನ್ನ ಇಲ್ಲಿ ಉಪಯೋಗಿಸ್ಕೊಂಡು ಸಾಲ್ವ್ ಮಾಡಬೇಕು ನೀವು, ಸರಿನಾ? ಅಷ್ಟೇ, ಇನ್ನೇನಿಲ್ಲ.